ವಿಷಯ ಏನಂದರೆ ಯೂನಿಫಾರ್ಮ್ ಸಿಕ್ಕಿದೆ ಕಂಪನಿದು. ಸೊ ಅದರದ್ದು ಸ್ಟಿಚಿಂಗ್ ಅವ್ರಿಗೆ ಪೀಸ್ ಇಲ್ಲ ಅಂತ ನನಗೆ ಎಕ್ಸೆಲ್ ಕೊಟ್ಟಿದ್ದಾರೆ. ಎಕ್ಸೆಲ್ ನನಗೆ ಅಪ್ಪ ಕೂಡ ಆಗ್ಬೋದು, ಅಷ್ಟು ದೊಡ್ಡದುಂಟು ಗೈಸ್. ಒಂದು ಅದನ್ನೇ ಕಟ್ ಮಾಡಿ ಎರಡು ಮಾಡ್ಬೋದು, ಅಷ್ಟು ದೊಡ್ಡದುಂಟು ಗೈಸ್. 2 ಕಿಲೋಮೀಟ್ರ್ ನಡೀತಾ ಬಂದ್ವಿ ಆಗದಿಂದ. ಒಂದೇ ಒಂದು ಟೈಲರ್ ಶಾಪ್ ಅಂಗಡಿ 2 ಸಿಕ್ತು. ಅವ್ರು ಹೇಳಿದಾಗ ಓನರಿಲ್ಲ ಓದಿರಲಿಲ್ಲ, ಮತ್ತೆ ಸಾಗಿಟ್ಟು ಅವ್ರು ಸುಮ್ಮನೆ ಹಂಗೆ ಸ್ಯಾರ್. ಸೊ ಹಾಯ್ ಗೈಸ್, ಇದ್ರ ಕಾಣಂತ ತುಂಬ ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ. ಇವಾಗ ಡಿ ಕ್ರಾಸ್ ದೊಡ್ಡಬಳ್ಳಾಪುರ ಕ್ರಾಸಿಗೆ ಹೋಗ್ತಾ ಇದ್ದೀನಿ. ವಿಷಯ ಏನಂದರೆ ಯೂನಿಫಾರ್ಮ್ ಸಿಕ್ಕಿದೆ ಕಂಪನಿದು. ಸೊ ಅದರದ್ದು ಸ್ಟಿಚಿಂಗ್ ಅವ್ರಿಗೆ ಪೀಸ್ ಇಲ್ಲ ಅಂತ ನನಗೆ ಎಕ್ಸೆಲ್ ಕೊಟ್ಟಿದ್ದಾರೆ. ಎಕ್ಸೆಲ್ ನನಗೆ ಅಪ್ಪ ಕೂಡ ಆಗ್ಬೋದು, ಅಷ್ಟು ದೊಡ್ಡದುಂಟು ಗೈಸ್. ಒಂದು ಅದನ್ನೇ ಕಟ್ ಮಾಡಿ ಎರಡು ಮಾಡ್ಬೋದು, ಅಷ್ಟು ದೊಡ್ಡದುಂಟು. ಅದಕ್ಕೆ ಸ್ಟಿಚಿಂಗ್ ಅಲ್ಲಿ ಹೋಗ್ತಾ ಇದ್ದೀನಿ. ಸ್ಟಿಚಿಂಗ್ ನೋಡಿ, ಫುಲ್ ಬಿಸಿಲೀಗ, ಫುಲ್ ಬಿಸಿಲಿದೆ ಗೈಸ್. ನಾಳೆಯಿಂದ ಶಿಫ್ಟ್ ಅಂತೆ. ಸೊ ವಾಯ್ಸ್ ಕೇಳ್ತಾ ಇಲ್ಲ ಅಂದ್ಕೊಂಡಿದ್ದೀನಿ. ಸೊ ನಾಳೆಯಿಂದ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ. ಇವತ್ತಿನವರೆಗೆ ಜನರಲ್ ಇತ್ತು, ನಾಳೆಯಿಂದ ಶಿಫ್ಟ್. ಅಂದರೆ ನಂಗೊಬ್ಬನಿಗೆ ಬೆಳಿಗ್ಗೆ ನಂಗೆ 6 ಗಂಟೆಯಿಂದ 2:30 ತನಕ, ಮತ್ತು ನಮ್ಮ ಫ್ರೆಂಡ್ಸಿಗೆ ನೈಟ್. ಸೊ ಬೆಳಿಗ್ಗೆ ಒಬ್ಬನೇ ಬೇಗ ಒಂದು 5 ಗಂಟೆಗೆ ಎದ್ದು ಈ ಪ್ಲೇಸ್ಗೆ ಹಾಕಿ ಈ ಬಸ್ ಸ್ಟ್ಯಾಂಡ್ಗೆ. ಮತ್ತು ದೊಡ್ಡ ಕಷ್ಟ ಬೆಳಿಗ್ಗೆ ಹೇಳೋದೇ ದೊಡ್ಡ ಕಷ್ಟ. ಯಾಕಂದರೆ ಇಲ್ಲಿ ಚಳಿ ತುಂಬ ಇದೆ, ತುಂಬ ಅಂದರೆ ತುಂಬಾ ಚಳಿ ಇದೆ. ಅಷ್ಟು ಚಳಿ. ಇವಾಗ ನೋಡಿ ಗಾಳಿ, ನೋಡಿ ಕಾಣಿಸ್ತಿರ್ಬೋದು, ಗಾಳಿ ಬೀಸ್ತಾನೆ ಇದೆ ಈ ಪ್ಲೇಸಲ್ಲಿ. ಅಂದರೆ ಒಂಥರ ಬಯಲು ಪ್ರದೇಶ ಇದೆ, ಮತ್ತು ಆ ಕಡೆ ನೋಡೋಕೆ ಬೆಟ್ಟ ಗುಡ್ಡ ಎಲ್ಲ ಕಾಣ್ತಾ ಉಂಟು. ಸೊ ಒಂಥರ ಎರಡೂ ಇದೆ, ಬೋತ್. ಗಾಳಿ ನೋಡಿ ಗುರು, ಗಾಳಿ ಬರ್ತಾನೆ ನೋಡಿ, ಗಾಳಿ ಬರ್ತಾನೆ ಇರುತ್ತೆ, ಕಂಟಿನ್ಯೂಸ್ ಗಾಳಿಯಲ್ಲಿ ಸ್ಟಾಪ್ ಇಲ್ಲ, ಫುಲ್ ಬರ್ತಾನೆ ಇರುತ್ತೆ. ಡಿ ಕ್ರಾಸಿಗೆ ಹೋಗ್ತಾರೆ. ಡಿ ಕ್ರಾಸ್ ಗೈಸ್ ನೋಡಿ, ಬಂತು ನಮ್ಮ ಕಂಪನಿ. ಎಸ್, ಇದೇ ನಮ್ಮ ಕಂಪನಿ ಹಿಟಾಚಿ ನೋಡಿ. ಗೈಸ್, ಡಿ ಕ್ರಾಸಲ್ಲಿದ್ದೀನಿ. ಟಫೆಸ್ಟ್ ಪಾರ್ಟ್ ಏನಂದರೆ ಗೊತ್ತಿರೋ ಊರಲ್ಲಿ ಟೈಲರ್ ಶಾಪ್ನ ಹುಡುಕೋದು. ಸೊ ಮುಂದೆ ನಮ್ಮದಿದೆ, ಬ್ಯಾನರ್ ಇದೆ. ಸೊ ಅಲ್ಲಿ ಹೋಗ್ತೀವಿ. ಹೋಂಡಿಯಾ ಗೈಸ್, ಮುಂದೇನಿದೆ ಹಿಂಗೆ. ಗೈಸ್, ಇಲ್ಲಿ ಟೈಲರ್ ಶಾಪ್ ಇದೆ, ಬಟ್ ಓನರ್ ಇಲ್ಲ ಅಂತ ಅವ್ನು ಗೊತ್ತಿಲ್ಲ ಅಂತೆ. ಅದನ್ನು ಸಾವಾಗಿಟ್ಟದ ಅವನು ಸುಮ್ಮನೆ. ಇವಾಗ ದೊಡ್ಡ ಸಿಟಿಗೆ ಹೋಗಷ್ಟೇ, ಟೌನ್ಗೆ ಅಲ್ಲಿ ಇದೆ ಅಂತ ಹೇಳಿದ್ರು, ರೋಡ್ ಸೈಡೆಲ್ಲ ಇದೆ ಅಂತ ಹೇಳಿದ್ರು. ಗೈಸ್, ನಾವಿವಾಗ ಇಲ್ಲಿ ಬಂದಿದ್ದೀವಿ. ಸ್ವಲ್ಪ ಪರ್ಸ್ನಲ್ಗೆ ಒಂದು ಎಕ್ವಿಪ್ಮೆಂಟ್ ಐಟಮ್ಸ್ ತಗೊಳ್ಳುವ ಅಂತ. ಸೊ ಸಿಕ್ತು ಬೇಕಾದದು, ನಮ್ಗೆ ಯಾವ್ದು ಬೇಕಿತ್ತು ಅದು ಸಿಕ್ತು. ನಾವು ಬಂದಿದ್ದು ಯಾವುದಕ್ಕೂ, ಇಲ್ಲಿ ಪರ್ಚೇಸ್ ಮಾಡ್ತಿರೋದು ಯಾವುದಕ್ಕೂ ಎಲ್ಲ ಫಿಕ್ಸ್ಡ್ ರೇಟ್. 180, 150, 250 ಅಷ್ಟೇ, ಸೇಮ್. ಗೈಸ್, 2 ಕಿಲೋಮೀಟ್ರ್ ನಡೀತಾ ಬಂದ್ವಿ ಆಗದಿಂದ. ಒಂದೇ ಒಂದು ಟೈಲರ್ ಶಾಪ್ ಅಂಗಡಿ 2 ಸಿಕ್ತು. ಅವ್ರು ಹೇಳಿದಾಗ ಓನರಿಲ್ಲ ಓದಿರಲಿಲ್ಲ, ಮತ್ತೆ ಸಾಗಿಟ್ಟು ಅವ್ರು ಸುಮ್ಮನೆ
ಹಂಗೆ ಸಾಕಾಯ್ತು ಬೇರೆ. ಇವಾಗ ಓಲ್ಡ್ ಟೌನ್ ಹೋಗ್ತಾ ಇದ್ದೀವಿ, ನಡ್ಕೊಂಡು 2 ಕಿಲೋ ನಡ್ಕೊಂಡು ಬಂದು. ನಮ್ಮ ಕರ್ಮನ ಏನೋ ಇನ್ನೂ ಗೊತ್ತಾಗೋದಿಲ್ಲ. ಇವಾಗ ಇಲ್ಲಿ ಇರ್ತಾ ಅಂತ ಎಲ್ಲ ಹೇಳಿದ್ರು, ಟೌನ್ ಹೋಗಿ ಅಂತ. ಈ ಟೌನ್ ಬಂದಿದ್ವಿ, ಟೌನ್ ಇಲ್ಲಂದ್ರೆ ನಾವು ಸಾಯಿಸ್ಬೇಕು ನಾವು ಯಾರು ಮತ್ತೆ. ಅಣ್ಣ ಪ್ಯಾಂಟ್ ಇದೆ.